ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳೂರು ಹೋಟೆಲಲ್ಲಿ ಸಿಗುವಂತಹ ಶೀರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಇದೆ, ಪ್ರತಿಯೊಬ್ಬರು ಮಾಡ್ಬೋದು. ಸೊ ಹಾಗಿದ್ರೆ ಫಟಾಫಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ರೆಸಿಪಿ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದನ್ನು ಮಾಡೋದು ತುಂಬಾ ಸುಲಭವಾಗಿದೆ. ಫಸ್ಟಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಕಳ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಸ್ವಲ್ಪ ಘಮ ಘಮ ಅಂತ ವಾಸನೆ ಬರುತ್ತೆ ಮತ್ತು ಟೇಸ್ಟ್ ಸ್ವಲ್ಪ ಇಂಪ್ರೂವ್ ಇರುತ್ತೆ. ಅಕಸ್ಮಾತ್ ತುಪ್ಪ ಇಲ್ಲ ಅಂತಂದರೆ ನೀವು ಡಾಲ್ಡಾ ಬಳಸ್ಬೋದು, ಅದರ್ವೈಸ್ ನೀವು ಆಯಿಲ್ ಕೂಡ ಬಳಸ್ಬೋದು. ಇಲ್ಲಿ ಫಸ್ಟಿಗೆ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ. ಕಾಜು ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿನ ಹುರ್ಕೋತಾ ಇದ್ದಿರೋದು. ನಾವು ಶೀರದಲ್ಲಿ ಈ ರೀತಿ ಕಾಜು ಮತ್ತು ಸ್ವಲ್ಪ ದ್ರಾಕ್ಷಿ ಹಾಕಿದರೆ ಸ್ವಲ್ಪ ಏನೋ ಟೇಸ್ಟ್ ಇಂಪ್ರೂವ್ ಆಗುತ್ತೆ ಮತ್ತು ಸ್ವಲ್ಪ ತಿನ್ನೋದು ಕೂಡ ಸ್ವಲ್ಪ ರುಚಿಯಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಡ್ರೈ ಫ್ರೂಟ್ಸ್ ಇಲ್ಲಪ್ಪ ಅಂದರೂ ಕೂಡ ಮನೆಗೆ ಅಕಸ್ಮಾತ್ ನೀವು ಮಾಡ್ತಾಯಿದ್ರೆ ಸೊ ಹಾಗೆ ಕೂಡ ಮಾಡ್ಕೋಬೋದು. ಫಸ್ಟಿಗೆ ನಾನಿಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಬಿಟ್ಟು ಫಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ಇಲ್ಲಿ ನಾನು ಯಾವ ರೀತಿ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿದರೆ ನಿಮಗೆ ಕಂಪ್ಲೀಟ್ ಯಾವ ರೀತಿ ಮಂಗಳೂರು ಹೋಟ್ಲಲ್ಲಿ ಶೀರಾ ಏನು ಸಿಗುತ್ತಲ್ವ ಅದೇ ರೀತಿಯೇ ಇರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಫಸ್ಟಿಗೆ ನಾನು ಡ್ರೈ ಫ್ರೂಟ್ಸ್ಗಳನ್ನ ಇವಾಗ ಹುರ್ಕೊಂಡಾಗಿದ್ದು ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ನಂತರ ನಾನಿಲ್ಲಿ ಮತ್ತೆ ಆಕಳ ತುಪ್ಪನ ತೊಗೋತಾ ಇದ್ದೀನಿ. ಆಕಳ ತುಪ್ಪ ತುಂಬಾ ಬೇಕಾಗೋದಿಲ್ಲ. ಇಲ್ಲಿ ನಿಮಗೆ ಒಂದು ಅರ್ಧ ಒಂದು ಬಟ್ಲು ಮಾತ್ರ ಬೇಕು. ಅಂದರೆ 3 ರಿಂದ 4 ಟೇಬಲ್ ಸ್ಪೂನ್ ನೀವು ಮೆಜರ್ಮೆಂಟ್ ಹಿಡ್ಕೊಂಡ್ರೆ ಸೊ ಅಷ್ಟಾದರೆ ಸಾಕು. ಮೊದಲು ನಾವು 2 ಟೇಬಲ್ ಸ್ಪೂನು ಆಕಳ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಲ್ವ, ಸೊ ಅದರಲ್ಲೇ ನಾನಿವಾಗ 2 ಟೇಬಲ್ ಸ್ಪೂನ್ ಮತ್ತೆ ಆ್ಯಡ್ ಮಾಡಿಬಿಟ್ಟು 1 ಕಪ್ ನಾನು ಬಾಂಬೆ ರವಾನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಚಿರೋಟಿ ರವೆ ಅಂತ ಕೂಡ ಹೇಳ್ತಾರೆ, ಬಾಂಬೆ ರವೆ ಅಂತ ಕೂಡ ಹೇಳ್ತಾರೆ, ಅಥವಾ ನೀವು ಅಂಗಡಿಯಲ್ಲಿ ಸಣ್ಣ ರವೆಯನ್ನು ಕೊಡಿ ಅಂತಂದರೂ ಕೂಡ ಕೊಡ್ತಾರೆ. ಸೊ ಈ ರವೆಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಫಸ್ಟಿಗೆ ನಾವು ಈ ಒಂದು ರವೆನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಜಾಸ್ತಿ ಹುರ್ಕೋಬಾರ್ದು ಇಲ್ಲಿ, ಅಂದರೆ ಜಾಸ್ತಿ ಅಂದರೆ ತುಂಬಾ ಜಾಸ್ತಿ ಹೊತ್ತಿಟ್ಟರೆ ಅದು ಸ್ವಲ್ಪ ಸೀದು ಹೋಗಿರೋ ವಾಸನೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಈ ರೀತಿ ಹುರಿತಾ ಹೋದರೆ ಆಯಿತು. ಇಲ್ಲಿ ಒಂದು ಮಾತನ್ನು ನೀವು ನೆನಪಿಟ್ಕೋಬೇಕು, ನಾವು ಹಾಕಿರೋ ರವೆ ಅದರಲ್ಲಿ ತುಪ್ಪ ಏನು ಹಾಕಿದ್ದೀವಲ್ವ, ತುಪ್ಪದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಅದೇ ಪ್ರಕಾರ ನಾವಿಲ್ಲಿ ಮಾಡಬೇಕು. ನಾನಿವಾಗ 2 ಟೇಬಲ್ ಸ್ಪೂನ್ ನಾನು ಆಕಳ ತುಪ್ಪ ಹಾಕಿರೋದಕ್ಕೆ 1 ಕಪ್ ಬಾಂಬೆ ರವೆನ ಸೇರಿಸಿದ್ದೀನಿ. ಸಾಮಾನ್ಯವಾಗಿ ಮಂಗಳೂರು ಶೀರಾ ಮಾಡುವಾಗ ಕೆಲವೊಬ್ಬರು ಸ್ವಲ್ಪ ತುಪ್ಪದ ಕ್ವಾಂಟಿಟಿ ಅಥವಾ ಡಾಲ್ಡಾ ಅಥವಾ ಆಯಿಲ್ ಏನು ಬಳಸ್ತಾ ಇರ್ತೀರ ಅದನ್ನು ಸ್ವಲ್ಪ ಕಡಿಮೆ ಹಾಕಿ ರವಾನ ಜಾಸ್ತಿ ಹಾಕಿದ್ರಿ ಅಂತಂದರೆ ಸೊ ಆಟೋಮೆಟಿಕ್ಕಾಗಿ ಮಂಗಳೂರು ಶೀರಾ ಯಾವ ರೀತಿ ಹೋಟ್ಲಲ್ಲಿ ಸಿಗುತ್ತೆ ಅದೇ ರೀತಿ ನಿಮಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ವಲ್ಪ ಇಲ್ಲಿ ನಾವು ಹಾಕುವಂತಹ ಡಾಲ್ಡಾ ಅಥವಾ ತುಪ್ಪ ಅಥವಾ ನೀವೇನು ಎಣ್ಣೆ ಬಳಸ್ತಾ ಇದ್ದೀರಿ ಅದೇ ಇವಾಗ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಅದ್ರ ಪ್ರಕಾರ ಏನು ಹಾಕಿರೋ ರವೆ ಸ್ವಲ್ಪ ಕಡಿಮೆ ಇರಬೇಕು ಕ್ವಾಂಟಿಟಿಯಲ್ಲಿ. ಸೊ ಆ ರೀತಿ ನೀವು ಮೆಜರ್ಮೆಂಟಲ್ಲಿ ಇಟ್ಕೊಂಡು ಕೂಡ ಮಾಡಿದರೂ ಕೂಡ ಬರುತ್ತೆ. ಇವಾಗ ನೀವು ನೋಡ್ಬೋದು ರವೆದಲ್ಲಿ ಮಾಯ್ಶ್ಚರ್ ಕಾಣಿಸ್ತಾ ಇದೆ, ಸ್ವಲ್ಪ ಮಾಯ್ಶ್ಚರ್ ಕಾಣಿಸ್ತಾ ಇದೆ. ಅದರ ಜೊತೆಗೆ ರವೆ ಸ್ವಲ್ಪ ಉಬ್ಬಿದ ಥರ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಇವಾಗ. ಇನ್ನು ಎಲ್ಲದಕ್ಕಿಂತ ನಾನಿಲ್ಲಿ ಆಕಳ ತುಪ್ಪನ ಹಾಕಿದ್ದೀನಲ್ವ, ಸೊ ಹೀಗಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಯಾವಾಗ ಈ ರೀತಿ ಹುರಿತಾ ಇರ್ತೀರಿ ರವೆನ, ಸೊ ಆವಾಗಲೇ ಗೊತ್ತಾಗ್ಬಿಡುತ್ತೆ ಮನೆಯಲ್ಲಿ ಶೀರಾ ರೆಡಿ ಆಗ್ತಾ ಇದೆ ಅಂತ. ನೀವು ಇವಾಗ ನೋಡ್ಬೋದು ರವೆ ತುಂಬ ಚೆನ್ನಾಗಿ ಹುರಿದಾಗಿದೆ. ಇದು ಸ್ವಲ್ಪ ಉಬ್ಬಿದ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದು ಕಂಪ್ಲೀಟಾಗಿ ಹುರಿದಾಗಿದೆ. ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಕೇಸರಿ ದಳವನ್ನು ಹಾಕಿ ಮತ್ತು ಸ್ವಲ್ಪ ಆರೆಂಜ್ ಕಲರ್ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಶೀರಾಗೆ ಆ್ಯಡ್ ಮಾಡೋಣ. ತುಂಬ ಜಾಸ್ತಿ ಕಲರ್ ಹಾಕಬೇಡಿ, ಯಾಕಂದರೆ ಕಲರ್ ಎಷ್ಟು ಫುಡ್ ಕಲರ್ ಹಾಕ್ತೀವಿ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೂಡ. ಬಟ್ ಆದರೆ ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿ ಹಾಕ್ಬೋದು ಇಲ್ಲಿ. ಅದಿಲ್ಲ ಅಂತಂದರೆ ಸ್ವಲ್ಪ ನೀವು ಆರೆಂಜ್ ಕಲರ್ ತೊಗೊಂಡು ಅಥವಾ ಅದು ಇಲ್ಲಾಂದರೆ ಕೂಡ ನಿಮ್ಮನೇಲಿ ಅರಿಶಿನ ಇದ್ದರೆ ಸೊ ಅರಿಶಿನ ಕೂಡ ಲೈಟಾಗಿ ಸ್ವಲ್ಪ ನೀರಲ್ಲಿ ಹಾಕಿದರೆ ಅದು ಹಳದಿ ಕಲರಲ್ಲಿ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಬಳಸ್ಬೋದು. ನಾನಿಲ್ಲಿ 2 ಕಪ್ ನೀರು ತೊಗೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 1 ಕಪ್ ರವೆಗೆ 2 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಮೆಜರ್ಮೆಂಟ್ ಪ್ರಕಾರ ನೀವು ಮಾಡ್ತಾ ಹೋದ್ರೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನಂತರ ನೀವು ಎಷ್ಟೆಷ್ಟು ಕ್ವಾಂಟಿಟಿ ಬಳಸ್ತಾ ಇರ್ತೀರಿ ಅದೇ ಪ್ರಕಾರ ನೀವು ಮಾಡ್ತಾ ಹೋಗ್ಬೋದು. ನೋಡಿ, ಫಸ್ಟಿಗೆ ಇವಾಗ ನೀರನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಯಾವಾಗ ನೀರು ಸ್ವಲ್ಪ ಕಾಯ್ತಾ ಇದೆ ಅಂತ ನಮ್ಗೆ ಗೊತ್ತಾದಮೇಲೆ ನಾವಿವಾಗ ಏನು ಕೇಸರಿ ದಳವನ್ನು ಹಾಕಿ ನೀರನ್ನು ಮಾಡಿಟ್ಕೊಂಡಿದ್ದಲ್ವ ಕಲರ್ ಹಾಕೋದಕ್ಕೆ, ಸೊ ಅದನ್ನು ಫಸ್ಟಿಗೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕಿಬಿಟ್ಟು ಫಸ್ಟಿಗೆ ನಾವು ಬಾಯ್ಲ್ ಮಾಡ್ಕೋಬೇಕು ಈ ನೀರನ್ನು. 2 ರಿಂದ 3 ನಿಮಿಷ ಆಯಿತು. ಸೊ ಇವಾಗ ನೀರು ಕುದಿ ಬರ್ತಾ ಇದೆ. ಸೊ ಇವಾಗ ನಾವು ಹುರಿದಿಟ್ಕೊಂಡಿರೋಂಥ ರವೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇಲ್ಲಿ ರವೆ ಯಾವುದೇ ರೀತಿ ಗಂಟಾಗೋಲ್ಲ, ಕಾರಣ
ನಾವು ಆಲ್ರೆಡಿ ರವೆಯಲ್ಲಿ ತುಪ್ಪವನ್ನು ಜಾಸ್ತಿಯಾಗಿ ಹುರಿದಿಟ್ಕೊಂಡಿದ್ವಲ್ವ, ಸೊ ಅದಕ್ಕೋಸ್ಕರ ರವೆ ಯಾವುದೇ ರೀತಿ ಗಂಟಾಗಲ್ಲ. ನಂತರ ಈ ಒಂದು ರವೆನ ನಾವು ಯಾವಾಗ ನೀರಲ್ಲಿ ಸೇರಿಸ್ತೀವಲ್ವ, ಸೊ ಆವಾಗ ಇಮ್ಮಿಡಿಯೇಟಾಗಿ 1 ರಿಂದ 2 ನಿಮಿಷ ಅಷ್ಟೇ ತೊಗೊಳ್ಳೋದು. ನಂತರ ಇದು ನಿಧಾನವಾಗಿ ಗಟ್ಟಿಯಾಗುತ್ತಾ ಹೋಗುತ್ತೆ. ಇಲ್ಲಿ ನೆನಪಿಟ್ಕೊಳ್ಳಿ, 2 ಕಪ್ ನೀರಿಗೆ 1 ಕಪ್ಪು ನಾನು ರವೆನ ಸೇರಿಸಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ತುಂಬ ಚೆನ್ನಾಗಿ ಇವಾಗ ರೆಡಿ ಆಗ್ತಾ ಇದೆ. ನಾವು ಆಲ್ರೆಡಿ ಆಕಳ ತುಪ್ಪ ಸೇರಿಸಿದ್ದೀವಿ, ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ. ಇಲ್ಲಿ ನಾವು ಸಕ್ಕರೆ ಇನ್ನೂ ಸೇರಿಸಿಲ್ಲ ಅಲ್ವಾ, ಸೊ ಸಕ್ಕರೆನ ಇವಾಗ ಹೇಗೆ ಸೇರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಸಕ್ಕರೆ ನೀವು ಬೇಕಂದರೆ ಸಕ್ಕರೆ ಪೌಡರ್ ಬೇಕಿದ್ದರೆ ಅದು ಕೂಡ ಬಳಸ್ಬೋದು. ಅದಿಲ್ಲ ಅಂತಂದರೆ ಮನೇಲಿ ಯಾವ ನಾರ್ಮಲ್ ಸಕ್ಕರೆ ನಾವು ಬಳಸ್ತಾ ಇರಲ್ವ, ಅದನ್ನೇ ಇಲ್ಲಿ ಬಳಸೋದು. ಸೊ ಇವಾಗ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ನೋಡಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಗ್ಯಾಸ್ ಯಾವಾಗಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ. ಸೊ ಇವಾಗ ನಾನು 1 ಕಪ್ ರವೆಗೆ 1 ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ 1.5 ಕಪ್ ಕೂಡ ಹಾಕ್ಬೋದು. ನಿಮಗೆ ಸ್ವೀಟ್ ತುಂಬಾ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, 2 ಕಪ್ ನೀರು, 1 ಕಪ್ ರವೆ, ಅದ್ರ ಜೊತೆಗೆ 1 ಕಪ್ಪು ಸಕ್ಕರೆ ನಾನು ಸೇರಿಸ್ತಾ ಇರೋದು. ನೋಡಿ ತುಂಬ ಚೆನ್ನಾಗಿ ಇವಾಗ ಇದು ಶೀರಾ ರೆಡಿ ಆಗ್ತಾ ಇದೆ. ಸೊ ನಿಧಾನವಾಗಿ ಇದು ನೀರು ಕೂಡ ಬಿಡ್ತಾ ಇದೆ ನೋಡಿ. ಎಷ್ಟೊಂದು ಚೆನ್ನಾಗಾಗಿದೆ ಅಂತಂದರೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಆಮೇಲೆ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಇವಾಗ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಆಲ್ರೆಡಿ ಏನು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ವ ಸ್ಟಾರ್ಟಿಂಗಲ್ಲಿ, ಸೊ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವಾಗ ಶೀರಾ ತಿಂತಾ ಇರ್ತೀರಿ, ಮಧ್ಯದಲ್ಲಿ ದ್ರಾಕ್ಷಿ ಈ ರೀತಿ ಗೋಡಂಬಿ ಬರ್ತಾಯಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಸ್ವಲ್ಪ ಇಂಪ್ರೂವ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಮ್ಮ ಮಂಗಳೂರು ಶೀರಾ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಯಾವುದೇ ರೀತಿ ಗಂಟು ಕೂಡ ಇದರಲ್ಲಿ ಕಾಣಿಸ್ತಾ ಇಲ್ಲ. ಇದನ್ನು ಯಾರು ಬೇಕಾದರೂ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಹಾಗಿದ್ರೆ ಇವತ್ತೇ ಇದನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಓಕೆ, ಅಲ್ಲಿವರೆಗೂ ನಮಸ್ಕಾರ.